ಬಿಟ್ಟಿದ್ರು ಫ್ಯಾನ್ಸಿ ಲೈಟ್ಗೆ, ಹಾಗಾಗಿ ಮತ್ತು ಝೂಮರ್ ಲೈಟ್ಗೆ ಎಲ್ಲದಕ್ಕೂ ಲೈಟ್ ಫಿಟ್ ಮಾಡಿದ್ದಾರೆ. ಸಾರಿ ಫ್ಯಾನ್ಸಿ ಅಲ್ಲ, ಹ್ಯಾಂಗಿಂಗ್ ಲೈಟ್. ಇಲ್ಲಿಗೆ ಹೋಗಲ್ಲ, ಇಲ್ಲಿ ನೋಡಿ, ಇಲ್ಲಿಗೆ ಹಾಕಿದ್ರೆ ಈ ಥರ ಸಿಂಕ್ ಮಾಡಿಸ್ಕೋಬೇಕಾದ್ರೆ ಮುತುವರ್ಜಿಯಿಂದ ಎಚ್ಚರಿಕೆ ವಹಿಸಿ ಮಾಡಿಸ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಗಲೇ ಎಲ್ಲರಿಗೂ ತಿಂಡಿ ಕೊಟ್ಬಿಟ್ಟು ಎಲ್ಲರೂ ಹೋದರು. ಇವತ್ತು ಸ್ವಲ್ಪ ಎಲೆಕ್ಟ್ರಿಕಲ್ ಕೆಲಸ ಇತ್ತು, ಹಾಗಾಗಿ ಝೂಮರ್ ಲೈಟು ಮತ್ತು ಹ್ಯಾಂಗಿಂಗ್ ಲೈಟ್ ಎಲ್ಲ ಫಿಕ್ಸ್ ಮಾಡಬೇಕಾಗಿತ್ತು. ಫಿಕ್ಸ್ ಮಾಡಿದ್ದಾರೆ. ಹಂಗೆ ಸ್ವಲ್ಪ ಹೋಲೆಲ್ಲ ಮೇಲ್ಗಡೆ ನೋಡಿ, ಹೋಲೆಲ್ಲ ಚಿಕ್ಕದಾಗಿ ಬಿಡಿಸ್ಬಿಟ್ಟಿದ್ರು ಫ್ಯಾನ್ಸಿ ಲೈಟ್ಗೆ, ಹಾಗಾಗಿ ಮತ್ತು ಝೂಮರ್ ಲೈಟ್ಗೆ ಎಲ್ಲದಕ್ಕೂ ಸ್ವಲ್ಪ ಹೋಲ್ ಜಾಸ್ತಿ ಮಾಡೋಕ್ಕೆ ಅಂತ ಹೇಳಿ ನಮ್ಮ ಎಲೆಕ್ಟ್ರಿಕಲ್ ಹುಡುಗ ಹೋಲ್ನ ಜಾಸ್ತಿ ಮಾಡಿಬಿಟ್ಟಿದ್ದಾನೆ. ಈಗ ಎಲ್ಲ ಮಾಡಲೇಬೇಕಾಗಿತ್ತು, ಪಾಪ ಅವನದೇನು ತಪ್ಪಿಲ್ಲ. ಈಗೆಲ್ಲ ಮತ್ತೆ ನೆನ್ನೆ ಫುಲ್ಲು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಇವಾಗ ಮತ್ತೆ ಎಲ್ಲ ನೋಡಿ, ಈಗ ಎಲ್ಲ ಮತ್ತೆ ಕ್ಲೀನ್ ಮಾಡಬೇಕಾಗೈತೆ. ಮನೇಲಿದ್ದರೆ ಹೆಂಗಸ್ರಿಗಿದೆ ಕೆಲಸ. ಅದೇ ಒಂದು ಡ್ಯೂಟಿಗೆ ಹೋಗ್ಬಿಟ್ರೆ ಕೆಲಸ ಏನೂ ಜಾಸ್ತಿ ಇರಲ್ಲ, ಬರೀ ಹೊರಗಡೆ ಮಾತ್ರ ಕೆಲಸ ಮಾಡ್ಕೊಂಡು ಬರ್ಬೋದು. ಈಗ ಮನೆ ಇದ್ದೀನಿ ಅಲ್ವಾ, ಹಾಗಾಗಿ ಮನೆ ಕೆಲಸ ಮಾಡಬೇಕಾಗಿದೆ. ಮತ್ತು ಇವತ್ತು ನಮ್ಮ ಕಡೆ ಒಚ್ಚಲಿಗೆ ಅಂತ ಹೇಳ್ತೀವಲ್ಲ, ಅದನ್ನು ನೋಡಿ ಚಟ್ನಿ ಮಾಡಿದೆ. ಇದು ಚಟ್ನಿ ಎಲ್ಲ ಖಾಲಿ ಆಯಿತು, ಇನ್ನು ಸ್ವಲ್ಪ ಇದೆ, ಮಧ್ಯಾಹ್ನಕ್ಕಾಗುತ್ತೆ ಚಟ್ನಿ. ನಾನು ಬೆಳಗ್ಗೆ ತಿಂಡಿನೇ ಯೂಶ್ವಲಿ ಮಧ್ಯಾಹ್ನಕ್ಕೂ ತಿನ್ಕೊಬಿಡ್ತೀನಿ. ಸ್ವಲ್ಪ ರಾತ್ರಿ ಮಾಡಿ ಚಿಕನ್ ಸಾಂಬಾರಿತ್ತು. ಎಷ್ಟೋ ವರ್ಷಲಿಗೆ ಹಾಕಿತ್ತವ ಫ್ರೆಂಡ್ಸ್, ಅರ್ಜೆಂಟಲ್ಲಿ ಏನೂ ಕ್ಲೀನ್ ಮಾಡಿಲ್ಲ. ಈಗೆಲ್ಲ ಕ್ಲೀನ್ ಮಾಡಬೇಕು. ನಮ್ಮನೆಯವ್ರು ಯಾವಾಗಲೂ ಬರೀ ನಿನ್ಗೆ ಅರ್ಜೆಂಟಲ್ಲಿ ಮಾಡಿಲ್ಲ, ಅರ್ಜೆಂಟಲ್ಲಿ ಅದು ಇದು ಅಂತ ಹೇಳ್ತಾರೆ. ಏನು ನೋಡೋಣ, ಅಟ್ಟೆ ಟೈಮು ಎಲ್ಲನೂ ಮಾಡೋಕ್ಕಾಗುತ್ತಾ? ಆ ಟೈಮ್ ಮಾಡಲೇಬೇಕಲ್ವ. ಹಾಗಾಗಿ ಇದೇನಪ್ಪ ಗ್ಯಾಸ್ ಒರೆಸೋಕ್ಕೆ ಇವರು ಈ ಕ್ಲಾತಲ್ಲಿ ಒರೆಸ್ತವ್ರೆ ಅಂತ ಅಂದ್ಕೋಬೇಡಿ. ಅದು ಯಾವುದೋ ಬ್ಯಾಂಬೂ ಮ್ಯಾಟ್ ಏನೋ ಬಂದಿದೆಯಂತೆ, ಕ್ಲಾತು ಅದನ್ನು ತಗೋಬೇಕು. ಅಲ್ಲಿವರೆಗೆ ಸದ್ಯಕ್ಕೆ ನಾನು ಬಟ್ಟೆಲಿ ವೈಪ್ ಮಾಡ್ಕೋತಾ ಇದ್ದೀನಿ. ಯಾರೂ ಏನೂ ಅಂದ್ಕೋಬೇಡಿ ಫ್ರೆಂಡ್ಸ್. ರೋಜಿಗೆ ಎಲ್ಲರಿಗೂ ಬಾಕ್ಸ್ ಕೊಟ್ಬಿಟ್ರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟಕ್ಕೆ ತಿಂಡಿನೇ ಆಗೋಗುತ್ತೆ. ನನಗೂ ಏನೂ ಇಲ್ಲ ಕೆಲಸ. ಈಗ ಅವರು ಹೋದ್ಮೇಲೆ ಫ್ರೆಂಡ್ಸ್, ಅವ್ರು ಮಾಡಿರೋಂಥ ಕೆಲಸ ಎಲ್ಲನೂ ಅಂದರೆ ಕಿಚನ್ ಎಲ್ಲನೂ ಕ್ಲೀನ್ ಮಾಡೋದೇ ಆಗೋಗುತ್ತೆ. ದಿನ ಇದೇ ಆಯಿತು. ನಂಗೆ ಆ ಮನೇಲಿ ಇದ್ದಾಗಲೇ ಬೇಗ ಕೆಲಸ ಮುಗೀತಿತ್ತು. ಈ ಮನೇಲಂತೂ ಕೆಲಸನೇ ಮುಗೀತಿಲ್ಲ. ಎಷ್ಟು ಒರೆಸು ಎಷ್ಟು ಗುಡಿಸು ಏನೂ ಮುಗೀತಿಲ್ಲ. ಅದರಲ್ಲಿ ಬೇರೆ ಈ ಸಿಂಕ್ ಬೇರೆ ನೋಡಿ, ಇಲ್ಲಿ ಈ ಸಿಂಕ್ ಕಡೆ ಎಷ್ಟೊಂದು ನೀರು ನಿಂತ್ಕೊಳ್ಳುತ್ತೆ ಮೇಲೆಲ್ಲ ಅಂತ ನೋಡಿ. ಈಗ ಇಷ್ಟೆಲ್ಲ ಕ್ಲೀನ್ ಮಾಡಬೇಕು ನಾನು. ಮತ್ತೆಲ್ಲ ಗಲೀಜಾಗೋಗಿದೆ ನೋಡಿ. ಇಲ್ಲಿ 3 ಫ್ಯಾನ್ಸಿ ಲೈಟ್ ಫಿಟ್ ಮಾಡಿದ್ದಾರೆ. ಸಾರಿ ಫ್ಯಾನ್ಸಿ ಅಲ್ಲ, ಹ್ಯಾಂಗಿಂಗ್ ಲೈಟ್. ಹೇಗಿದೆ ಫ್ರೆಂಡ್ಸ್ ನಮ್ಮನೆ ಹ್ಯಾಂಗಿಂಗ್ ಲೈಟ್? ಮತ್ತು ಇಲ್ಲಿ ಒಂದಿಷ್ಟು ಝೂಮರ್ ಲೈಟ್ ತಂದವ್ರೆ. ಝೂಮರ್ ಲೈಟು ಫಿಟ್ ಮಾಡಬೇಕು. ಫಿಟ್ ಮಾಡಾದಮೇಲೆ ಹೇಗೆ ಕಾಣುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಕಿಚನ್ ಸಿಂಕ್ ಬಗ್ಗೆ ಈ ವಿಡಿಯೋದಲ್ಲಿ ಒಂದು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೀವು ಹೊಸ ಮನೆ ಕಟ್ಟಬೇಕಾದ್ರೆ ಕೇರ್ಫುಲ್ಲಾಗಿ ಸಿಂಕ್ ಹಾಕಿಸ್ಕೊಳ್ಳಿ. ನೋಡಿ, ಈ ಸೈಡು ಡೌನ್ ಇದೆ, ಇದು ಅಪ್ ಇದೆ. ಹಾಗೆಯೇ ಇಲ್ಲಿ ನೋಡಿ, ಇದು ಅಪ್ ಇದೆ ಕಿಚನ್ ಸ್ಲ್ಯಾಬು, ಇದು ನಮ್ಮ ಸಿಂಕು ಡೌನ್ ಇದೆ. ಇಲ್ಲೇ ನೋಡಿ, ಇದು ಸಿಂಕು ಅಪ್ ಇದೆ, ಇದು ಡೌನ್ ಇದೆ. ಈ ಥರ ಬರೋದು ರಾಂಗ್. ಇದು ಫ್ರೆಂಡ್ಸ್ ಈ ಥರ ಬಂದರೆ ಇದು ರೈಟ್. ಇದು ಸಿಂಕ್ ಕೂರಿಸ್ಬೇಕಾದ್ರೆ ಫೈನಲಾಗಿ ಅಪ್ಯಾಕ್ಸಿ ಹಾಕಬೇಕಾಗಿರೋ ಆಗಿರೋಂಥ ಅವಾಂತರ. ಆ ಅಪ್ಯಾಕ್ಸಿ ಹಾಕ್ಬೇಕಾದ್ರೆ ನಾವೇ ನೋಡ್ಕೊಂಡು ನಿಂತ್ಕೊಂಡು, ಅವ್ರಿಗೇನು ಗೊತ್ತಿರಲ್ಲ ಅಲ್ವಾ, ಆವಾಗ ನಾವೇ ಇದನ್ನು ನೀಟಾಗಿ ಮಾಡಪ್ಪ ಅಂತ ಹೇಳಿ ಮಾಡಬೇಕಾಗಿತ್ತು.
ಮಾಡಿಸ್ಬೇಕಾಗಿತ್ತು, ನಮಗೂ ಗೊತ್ತಾಗಲಿಲ್ಲ ಅಂತ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಲ್ವ ಅಂತ ಹೇಳಿ ಸುಮ್ಮನಾಗ್ಬಿಟ್ಟು. ನೋಡಿ ಈ ಥರ ಎಂಡಲ್ಲಿ ನೀರು ನಿಂತ್ಕೋಬಾರ್ದು, ಅಲ್ಲಿ ನೀರೆಲ್ಲ ನಿಂತ್ಕೊಳ್ಳುತ್ತೆ. ಇವಾಗ ಹೊಸ್ತಲ್ವ ಈಗೇನು ಕಾಣಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಹೋಯ್ತಾ ಹೋಯ್ತಾ ಇಲ್ಲಿ ಫುಲ್ ಮಾಸ್ನಂಗೆ ನೀರು ಹಾರ್ಡ್ ವಾಟ್ರ್ ಅಲ್ವಾ, ಎಲ್ಲ ವೈಟ್ ಥರ ಕಟ್ಕೊಬಿಡುತ್ತೆ. ಆವಾಗ ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಈ ಥರ ಒಂದು ಏನು ಹೇಳ್ತೀವಿ ಇದನ್ನು ನನಗೂ ಗೊತ್ತಿಲ್ಲ, ಮ್ಯಾಟೋ ಏನೋ ಹೇಳ್ಬೋದು ಅಂದ್ಕೋತೀನಿ. ಇದೊಂದು ತರಿಸ್ಕೊಂಡ್ರೆ ನೀಟಾಗಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೋದು ಅದರಿಂದ. ಮತ್ತು ಸಿಂಕ್ನು ಸಹ ನೋಡಿ ಈ ಥರ ಒಳಗಡೆನೇ ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಎಲ್ಲ ಕ್ಲೀನ್ ಆಗುತ್ತೆ. ಇಷ್ಟು ಫ್ರೆಂಡ್ಸ್ ನಮ್ಮನೆ ಸಿಂಕ್ ಕತೆ. ಹೇಗಿತ್ತು ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಎಂದಿನಂತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.